ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾನು ನಿಮಗೆ ಪಾಂಪ್ಲೆಟ್ ಫಿಶ್ ಫ್ರೈಯನ್ನು ಕಬಾಬ್ ಮಸಾಲಾನ ಯೂಸ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ನಾವು ಫಿಶ್ ಫ್ರೈ ಮಾಡಬೇಕು ಅಂದರೆ ಫಿಶ್ನ ನೀಟಾಗಿ ಈ ಥರ ತೊಳ್ಕೊಬೇಕು. ಹಿಂಗೆ ನೋಡಿ, ನಾನು ಎಲ್ಲ ಫಿಶ್ನು ನೀಟಾಗಿ ತೊಳ್ಕೊಳ್ತೀನಿ. ಇಲ್ಲಿ ನೋಡಿ, ಎಲ್ಲನೂ ನೀಟಾಗಿ ತೊಳ್ಕೊಳ್ಳಿ. ಇವನ್ನ ನೋಡಿ, ಈ ಥರ ಇರುತ್ತಲ್ಲ, ಇದನ್ನೆಲ್ಲ ಕಿತ್ತು ಹಿಂಗೆ ನೀಟಾಗಿ ತೊಳಿಬೇಕು. ನೋಡಿ, ಈ ಥರ ಇದೆ ಫಿಶ್. ಇದು ಕ್ಲೀನಾಗಿ ತೊಳ್ಕೊಳ್ಳೋಣ ಎಲ್ಲನೂ. ನೋಡಿ, ಇಲ್ಲಿರುತ್ತಲ್ಲ, ಇದನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಇದು ಕ್ಲೀನಾಗಿರಬೇಕು. ಒಳಗಡೆ ಮುಳ್ಳಿರುತ್ತೆ, ಹುಷಾರಾಗಿ ತೊಳೀರಿ, ಮುಳ್ಳು ಚುಚ್ಚುತ್ತೆ. ಮೊದಲು ನಾವು ಏನು ಮಾಡಬೇಕು ಅಂದರೆ ಒಂದು ಎಗ್ನ ನಾವು ಹೊಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಒಂದು ಎಗ್ನ ನಾನು ಹೊಡ್ಕೊಳ್ತೀನಿ. ಎಗ್ ಏನಕ್ಕೆ ಬೇಕು ಅಂದರೆ ನಮಗೆ ಮಸಾಲ ಏನಿರುತ್ತಲ್ಲ ಅದು ನೀಟಾಗಿ ಫಿಶ್ಶಿಗೆ ಅದು ಹಿಡ್ಕೋಬೇಕು ಅಂದರೆ ನಮಗೆ ಒಂದು ಎಗ್ ಬೇಕಾಗುತ್ತೆ. ಇವಾಗ ನಾವು ಮೊದಲು ಮಸಾಲಾನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ. ಮೊದಲು ಇವಾಗ ನಾವು ಮಸಾಲಾನ ಮಾಡ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳಿ, ಮಸಾಲ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಇಲ್ಲಿ ಈ ಬೌಲ್ಗೆ ನಾವು ಮೊದಲು ಏನು ಮಾಡೋಣ ಅಂದರೆ, ಇಲ್ಲಿ ಕಬಾಬ್ ಮಸಾಲ ಇದೆ ನನ್ನ ಹತ್ರ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಬಾಬ್ ಮಸಾಲಾನ ನಾನು ಈ ಬೌಲಲ್ಲಿ ಹಾಕೋತೀನಿ. ಎಲ್ಲ ಕಬಾಬ್ ಮಸಾಲಾನು ಈ ಬೌಲಲ್ಲಿ ಹಾಕೊಳ್ತೀನಿ ನಾನು. ನಿಮಗೆ ಕಬಾಬ್ ಮಸಾಲಾನ ಎಷ್ಟು ಜಾಸ್ತಿ ಹಾಕೋತೀರ ನೀವು, ಅಷ್ಟು ನಿಮಗೆ ಟೇಸ್ಟ್ ಏನಿದೆಯಲ್ಲ ಅದು ಚೆನ್ನಾಗಿ ಬರುತ್ತೆ. ನೋಡ್ಕೊಳ್ಳಿ, ಕಬಾಬ್ ಮಸಾಲಾನ ನೀವು ಎಷ್ಟು ಹಾಕೋತೀರ, ಫಿಶ್ ಏನಿದೆಯಲ್ಲ ಅದು ಜಾಸ್ತಿ ಇರೋದ್ರಿಂದ ನಾನು 3 ಕಬಾಬ್ ಮಸಾಲಾನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ. ನೋಡ್ಕೊಳ್ಳಿ, ಕಬಾಬ್ ಮಸಾಲಾನ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಬಾಬ್ ಮಸಾಲ ಹಾಕ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆಯಲ್ಲ ಇದು ಟೇಸ್ಟ್ ಬರುತ್ತೆ, ಅದಕ್ಕೆ ನಾವು ಹಾಕ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಮಸಾಲೆನ ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಎಗ್ಗಲ್ಲಿ ಎಗ್ ಎಲ್ಲೋ ಏನಿರುತ್ತಲ್ಲ, ಎಗ್ ಎಲ್ಲೋ ಮತ್ತು ವೈಟ್ ಎರಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಕಲಿಸ್ತಾ ಹೋಗಿ. ಎಗ್ ಏನಿದೆಲ್ಲ ಅದು ಜಾಸ್ತಿನೂ ಆಗಬಾರ್ದು ಮತ್ತು ಕಡಿಮೆನೂ ಆಗಬಾರ್ದು, ಆ ರೀತಿ ಕಲಿಸ್ಕೊಳ್ಳಿ ಮಸಾಲಾನ. ನೋಡ್ಕೊಳ್ಳಿ, ನಾನು ಮಸಾಲಾನ ಕಲಿಸ್ತಾ ಇದ್ದೀನಿ ಇವಾಗ. ನೋಡ್ಕೊಳ್ಳಿ, ನಿಮಗೆ ಅದು ಗೊತ್ತಾಗುತ್ತೆ ಎಗ್ ಎಷ್ಟು ಹಾಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ನೋಡಿ, ಈ ರೀತಿ ಗಟ್ಟಿ ಬಂದಾಗ ಮತ್ತೆ ಇನ್ನೊಂದು ಸ್ವಲ್ಪ ಎಗ್ನ ಹಾಕ್ಕೊಳ್ಳಿ. ಹೀಗೆ ನೋಡ್ಕೊಳ್ಳಿ, ಈ ರೀತಿ ಎಗ್ನ ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ಹಾಕೋಬೋದು. ನೋಡ್ಕೊಳ್ಳಿ, ಈ ರೀತಿ ನೀವು ಮಸಾಲಾನ ಕಲಿಸ್ಕೋಬೇಕಾಗತ್ತೆ. ಇವಾಗ ನಾವು ಮಸಾಲಾನ ಇಲ್ಲಿ ನೋಡಿ ಸ್ವಲ್ಪ ಗಟ್ಟಿ ಥರ ಆಗಿದೆ. ಇದು ಇನ್ನೂ ಸ್ವಲ್ಪ ಎಗ್ನ ಹಾಕ್ಕೊಳ್ತೀನಿ ನಾನು. ಇದಕ್ಕೆ ಇನ್ನೂ ಸ್ವಲ್ಪ ಎಗ್ನ ಹಾಕ್ಕೊಳ್ಳೋಣ. ಅಂದರೆ ಅದು ಸ್ವಲ್ಪ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಆ ಲೆವೆಲ್ಗೆ ಎಗ್ನ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಇವಾಗ ಮಸಾಲೆನ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ಅದು ಎಲ್ಲಿವರೆಗೂ ನೀಟಾಗಿ ತೆಳ್ಳಗೆ ಆಗಲ್ವೋ ಅಲ್ಲಿವರೆಗೂ ಕಲಿಸ್ತಾ ಹೋಗಿ. ಹೀಗೇನೆ ಇಲ್ಲಿ ನೋಡ್ಕೊಳ್ಳಿ, ನಾನು ಹೆಂಗೆ ಹೇಳ್ಕೊಡ್ತೀನಲ್ಲ ಈ ರೀತಿ ಹಿಂಗೆ ಕಲಿಸ್ತಾ ಹೋಗಿ. ಇವಾಗ ನಮ್ಮದು ಮಸಾಲ ಏನಿದೆಯಲ್ಲ ಇದು ರೆಡಿಯಾಗಿದೆ. ಇಲ್ಲಿ ನೀವು ನೋಡ್ಬೋದು, ಫಿಶ್ಗೆ ನಾವು ಇದನ್ನು ಹಾಕುವಷ್ಟು ಮಸಾಲ ಏನಿದೆಯಲ್ಲ ಇದು ರೆಡಿ ಆಯಿತು. ಇವಾಗ ನಾನು ನಿಮಗೆ ಫಿಶ್ಗೆ ಯಾವ ರೀತಿ ಇದನ್ನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಾನು ಫಿಶ್ಗೆ ಯಾವ ರೀತಿ ಮಸಾಲಾನ ನಾವೇನು ಕಲಿಸ್ಕೊಂಡಿದ್ವಲ್ಲ, ಇವಾಗ ನಾನು ನಿಮಗೆ ಫಿಶ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಫಿಶ್ ಇದೆ ನಮ್ಮ ಹತ್ರ. ಇದಕ್ಕೆ ಒಂದೊಂದಕ್ಕೆ ನಾವು ನೀಟಾಗಿ ಅಪ್ಲೈ ಮಾಡ್ತಾ ಹೋಗೋಣ. ಹೀಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಮುಳ್ಳಿರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಬೇಕು ನೀವು. ನೋಡಿಕೊಂಡು ಅದನ್ನು ನೀಟಾಗಿ ಮಾಡಿ, ಇದನ್ನು ಹಿಂಗೆ ನೀಟಾಗಿ ಅಪ್ಲೈ ಮಾಡಬೇಕು ನಾವು. ಮಸಾಲ ಏನಿರುತ್ತಲ್ಲ ಈ ರೀತಿ ಒಂದೊಂದಕ್ಕೆ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಇದರಲ್ಲಿ ಮುಳ್ಳು ಕಡಿಮೆ ಇರುತ್ತೆ, ಸ್ವಲ್ಪ ಫಿಶ್ ಏನಿದೆ ಅಲ್ಲ ಇದು ಸ್ವಲ್ಪ ದೊಡ್ಡದಿದೆ.
ಮುಳ್ಳು ಕಡಿಮೆ ಇರುತ್ತೆ. ನೀವು ತಿನ್ಬೇಕಾದ್ರೆ ಟೇಸ್ಟ್ ಏನಿದೆಯಲ್ಲ ಅದು ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಈ ರೀತಿ ಕಬಾಬ್ ಮಸಾಲೆಯಿಂದ ಮಾಡಿ ನೋಡಿ, ನೀವು ಟೇಸ್ಟಿಗೆ ಹೇಳ್ತೀರಾ ಹೇಗಿದೆ ಅಂತ. ಇಲ್ಲಿ ನೋಡಿ, ಈ ಥರ ಹೀಗೆ ಮಸಾಲಾನ ಅಪ್ಲೈ ಮಾಡ್ಬೇಕು ನಾವು ಎಲ್ಲ ಕಡೆನೂ. ಮತ್ತು ಕೆಳಗಡೆ ಏನು ಮಸಾಲೆ ಉಳಿದಿರುತ್ತಲ್ಲ ಅದನ್ನೂ ಅಪ್ಲೈ ಮಾಡ್ಕೊಳ್ಳಿ. ಮಸಾಲಾನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಕೆಳಗಡೆ ಏನು ಪಾತ್ರೆಗಳಲ್ಲಿ ಇದೆಲ್ಲ ಇದು ಮಸಾಲೆನ ನೀಟಾಗಿ ಹಾಕೊಳ್ಳೋಣ. ಹಿಂಗೆ ಇಲ್ಲಿ ಮುಳ್ಳಿರುತ್ತೆ, ಅಲ್ಲಿ ನೀವು ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ಇವಾಗ ಮಸಾಲೆನ ನೀಟಾಗಿ ಹೀಗೆ ಒಂದೊಂದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ನಾವೇನೋ ಮಸಾಲೆನ ಕಲಸಿಟ್ಕೊಂಡಿದ್ವಲ್ಲ ಅದು ಎಲ್ಲ ಮಸಾಲೆನ ನಾನು ನೀಟಾಗಿ ಎಲ್ಲ ಪೀಸ್ಗಳಿಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಲ್ಲ ಪೀಸ್ಗಳಿಗೂ ನಾನು ಅಪ್ಲೈ ಮಾಡಿಕೊಂಡೆ. ಇವಾಗ ನಾವೇನು ಮಸಾಲೆನಲ್ಲಿ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡ್ವಲ್ಲ, ಆ ಫಿಶ್ನ ಸ್ವಲ್ಪ ಹೊತ್ತು ನೀವು ಈ ರೀತಿ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಡಬೇಕು. ಅಂದರೆ ಒಂದು 15ರಿಂದ ಒಂದು 20 ನಿಮಿಷ ಇಡಿ. ಏನಕ್ಕೆ ಅಂದರೆ ಮಸಾಲೆ ಏನಿದೆಯಲ್ಲ ಅದು ಅಬ್ಸರ್ವ್ ಮಾಡುತ್ತೆ, ಆವಾಗ ನಿಮಗೆ ಟೇಸ್ಟ್ ಏನಿದೆಯಲ್ಲ ಅದು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು 20 ನಿಮಿಷ ಇಟ್ಟು ಇದನ್ನು ಎಣ್ಣೆಯಲ್ಲಿ ಬಿಡ್ತೀನಿ. ಮೊದಲು ನಾನು ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕು ನೀವು. ಇಲ್ಲಿ ನೋಡ್ಕೊಳ್ಳಿ, ಎಣ್ಣೆನ ನಾವು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡಿದ್ದಾಯಿತು. ಇವಾಗ ಎಣ್ಣೆ ಕಾದಿದೆ ಅಂತ ನಾವು ನೋಡ್ಕೊಳ್ಳೋಣ. ಮೊದಲು ಸ್ವಲ್ಪ ಈ ರೀತಿ ಮಸಾಲೆ ಏನಿರುತ್ತಲ್ಲ ಅದನ್ನ ಬಿಡಿ. ಈ ಥರ ನೋಡಿ, ಎಣ್ಣೆ ನೀಟಾಗಿ ಕಾದಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪೀಸ್ನ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಪೀಸ್ನ ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಅದು ನೀಟಾಗಿ ಫ್ರೈ ಆಗಬೇಕು. ಈ ರೀತಿ ನೀವು ಎಣ್ಣೆಗೆ ಬಿಟ್ಕೊಳ್ಳಿ. ಈಗ ಇನ್ನೊಂದು ಪೀಸ್ನೂ ಕೂಡ ನಾನು ಬಿಡ್ತಾ ಇದ್ದೀನಿ ಎಣ್ಣೆಗೆ. ಇನ್ನೊಂದು ಪೀಸ್ನ ಬಿಡ್ತಾ ಇದ್ದೀನಿ. ಇವಾಗ ನಾನು ಟೋಟಲ್ 3 ಪೀಸ್ನ ಬಿಡ್ತೀನಿ ಎಣ್ಣೆಗೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ನೋಡ್ಕೊಳ್ಳಿ, 3 ಪೀಸ್ನ ಬಿಟ್ಟಿದ್ದೀನಿ. ಇವಾಗ ಫ್ರೈ ಆಗೋವರೆಗೂ ವೇಟ್ ಮಾಡೋಣ, ಅದು ಯಾವ ರೀತಿ ಫ್ರೈ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇವಾಗ ನೀಟಾಗಿ ಈ ರೀತಿ ನೋಡ್ತಾ ಇರ್ಬೋದು ನೀವು. ಫ್ರೈ ಮಾಡಬೇಕಾದ್ರೆ ಅದನ್ನು ಈ ರೀತಿ ನೋಡ್ತಾ ಇರ್ಬೇಕು ನೀವು. ಅದನ್ನು ಈ ರೀತಿ ಹೊಳಸ್ಕೋಬೇಕಾಗುತ್ತೆ. ಒಂದೇ ಕಡೆ ಅದು ಫ್ರೈ ಆಗಬಾರ್ದು. ಈ ರೀತಿ ಹೀಗೆ ಹೊಳಸ್ಕೊಳ್ಳಿ ಅದನ್ನು ನೀಟಾಗಿ. ಸ್ವಲ್ಪ ಬೆಂಕಿನ ನಾವೇನು ಮಾಡ್ಕೊಳ್ಳೋಣ, ಕಡಿಮೆ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಫ್ರೈ ಆಗಬೇಕದು, ಬ್ಲ್ಯಾಕ್ ಆಗಬಾರ್ದು. ಅದಕ್ಕೇ ಸ್ವಲ್ಪ ಬೆಂಕಿನ ನಾನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ. ಇವಾಗ ನೋಡ್ಕೊಳ್ಳಿ, ಫಿಶ್ ಏನಿದೆ ಅಲ್ಲ ಅದು ನೀಟಾಗಿ ಫ್ರೈ ಆಗಿದೆ. ಇವಾಗ ಎಣ್ಣೆಯಿಂದ ಎತ್ಕೊಳ್ಳೋಣ ನಾವು. ನೋಡ್ಕೊಳ್ಳಿ, ಈ ರೀತಿ ಆದಮೇಲೆ ನೀವು ಎಣ್ಣೆಯಿಂದ ಎತ್ಕೋಬೇಕಾಗುತ್ತೆ. ಇವಾಗ ಫ್ರೈ ಆಗಿದೆ. ಇದನ್ನು ಬೇಕಾದರೆ ನೀವು ಇನ್ನೊಂದು ಸತಿ ಎಣ್ಣೆಗೆ ಬಿಟ್ಕೋಬೋದು. ನಾನು 2 ಸತಿ ಎಣ್ಣೆಗೆ ಬಿಟ್ಕೊಳ್ತೀನಿ. ಇವಾಗ ಇವನ್ನ ಎತ್ಕೊಳ್ತಾ ಇದ್ದೀನಿ ನಾನು. ಎತ್ಕೊಂಡು ಒಂದು ಪ್ಲೇಟ್ಗೆ ಇಲ್ಲಿ ಹಾಕ್ಕೊಳ್ತೀನಿ ನಾನು. ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಎತ್ಕೊಂಡು. ನೋಡ್ಕೊಳ್ಳಿ, ಎಲ್ಲ ಪೀಸ್ಗಳನ್ನ ಏನಿದೆಲ್ಲ ಅವನ್ನ ನೀಟಾಗಿ ಈ ರೀತಿ ಎಣ್ಣೆ ಏನಿದೆಲ್ಲ ಅದು ನೀಟಾಗಿ ಹೋಗಬೇಕು. ಆ ರೀತಿ ಹಿಂಗೆ ಮಾಡಿಕೊಂಡು ಒಂದೊಂದೇ ಪೀಸ್ಗಳನ್ನ ಈ ಕಡೆ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು. ನೋಡ್ಕೊಳ್ಳಿ, ಎಲ್ಲ ಫಿಶ್ ಏನಿತ್ತಲ್ಲ ಪೀಸ್ಗಳನ್ನ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಉಳಿದಿರೋಂಥ ಪೀಸ್ಗಳನ್ನ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಎಣ್ಣೆಗೆ ಉಳಿದಿರೋ ಪೀಸ್ನ ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಂಕಿನ ಜಾಸ್ತಿ ಮಾಡ್ಕೊಳ್ತೀನಿ ನಾನು.
ಇವಾಗ ನೋಡ್ಕೊಳ್ಳಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪೀಸ್ ಏನಿದೆಲ್ಲ ಇದನ್ನು ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಇವಾಗ ನಾವು ಎಣ್ಣೆಗೆ ಏನು ಬಿಟ್ಕೊಂಡಿರ್ತೀವಲ್ಲ ಅವನ್ನ ನೀಟಾಗಿ ಈ ರೀತಿ ಹೊಲಿಸ್ಕೋಬೇಕು. ಯಾಕೆ ಅಂದರೆ ಫಿಶ್ ಏನಿದೆಲ್ಲ ಅದು ಬ್ಲ್ಯಾಕ್ ಆಗಬಾರ್ದು. ಇಲ್ಲಿ ನೋಡ್ಕೊಳ್ಳಿ, ಇದನ್ನು ನೋಡಿಕೊಂಡು ನೀವು ಬೆಂಕಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾ ಕಡಿಮೆ ಮಾಡ್ಕೋಬೇಕಾ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಾನು ಬೆಂಕಿನ ಜಾಸ್ತಿ ಮಾಡಿಕೊಂಡೆ. ನೋಡ್ಕೊಳ್ಳಿ, ನೀಟಾಗಿ ಫಿಶ್ ಏನಿದೆಲ್ಲ ಅದು ಫ್ರೈ ಆಗ್ತಾಯಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಿಶ್ ಏನಿದೆಲ್ಲ ನಮ್ಮದು ಫ್ರೈ ಆಗ್ತಾಯಿದೆ ನೀಟಾಗಿ. ಫ್ರೈ ಚೆನ್ನಾಗಾದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಫ್ರೈನ ನೀಟಾಗಿ ಮಾಡ್ಕೊಳ್ಳಿ, ಆದರೆ ಬ್ಲ್ಯಾಕ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ನೀಟಾಗಿ ರೋಸ್ಟ್ ಆಗಿದೆ. ಇದೇನಿದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಕರೆದಿದೆ. ಅದಕ್ಕೆ ನಾನು ಎತ್ಕೊಳ್ತಾ ಇದ್ದೀನಿ. ಎತ್ಕೊಂಡು ಇದನ್ನು ಕೂಡ ಅಷ್ಟೇ ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು. ನೋಡ್ಕೊಳ್ಳಿ, ಇದನ್ನು ನೀಟಾಗಿ ಎತ್ಕೊಂಡು ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು. ಇವಾಗ ನಾವು ಉಳಿದಿರೋಂಥ ಫಿಶ್ನು ನಾನು ಹಾಕ್ಕೊಳ್ತೀನಿ. ಇವಾಗ ನೋಡಿ, ಫಿಶ್ ಏನಿದೆ ಅಲ್ಲ ಅದು ನೀಟಾಗಿ ಫ್ರೈ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ನಿಮಗೆ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಫಿಶ್ ಏನಿದೆ ಅಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಿಶ್ಶು ಇಲ್ಲಿ ನೀಟಾಗಿ ಬೆಂದಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ರೈ ಆಗಿದೆ ನೀಟಾಗಿ. ಇವಾಗ ನಾನು ನಿಮಗೆ ಟೇಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಟೇಸ್ಟ್ ಏನಿದೆಲ್ಲ ತುಂಬ ಚೆನ್ನಾಗಿದೆ. ಈ ಥರ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಫಿಶ್ ಫ್ರೈನ ತುಂಬ ಚೆನ್ನಾಗಿ ಬರುತ್ತೆ. ಏನಂದರೆ ಈ ರೀತಿ ನೀವು ಮಾಡೋದ್ರಿಂದ ಒಳಗಡೆ ಇರುವಂಥ ಮಾಂಸ ಏನಿದೆ ಅದು ನೀಟಾಗಿ ಬೆಂದಿದೆ, ಮತ್ತು ನಿಮಗೆ ಕ್ರಿಸ್ಪಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ. ಇದೊಂದು ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ತುಂಬ ವೀಡಿಯೋಸ್ ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.